ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಓಕೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಕ್ಕತ್ತಾಗೆ ಇರ್ತೀರಾ ಅಂದ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ನ ನೀವೆಲ್ಲರೂ ನೋಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಚೆನ್ನಾಗೇ ಇರ್ತೀರಾ. ಓಕೆ, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಫಸ್ಟೇ ಓಪನ್ ಆಗ್ತಿದ್ದಂಗೆ ಏನೋ ರೆಸಿಪಿ ಮಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ. ಡೆಫಿನೆಟ್ಲಿ ಇವತ್ತು ನಾನು ನಿಮಗೆ ಒಂದು ಕುಕ್ಕಿಂಗ್ ರೆಸಿಪಿ ತೋರಿಸೋಣ, ಒಂದು ಹೊಸ ಟೇಸ್ಟ್ ಬಗ್ಗೆ ಯಾವುದಾದ್ರ ಬಗ್ಗೆ ತೋರಿಸೋಣ ಅನ್ನೋದೇ ಇವತ್ತು ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಏನೋ ಮಾಡಲು ಹೋಗಿ ಏನೋ ಮಾಡಿದೆ ನಾನು. ಸೊ ಈ ವಿಡಿಯೋ ಕುಕ್ಕಿಂಗ್ ರೆಸಿಪಿ ಆಗಲಿಲ್ಲ, ಸ್ವಲ್ಪ ಫನ್ನಿ ವಿಡಿಯೋ ಆಗೋಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಹಾಗೆಯೇ ಕಿಚನಿಗೆ ಬಂದುಬಿಟ್ಟು ಏನಾದ್ರು ಟ್ರೈ ಮಾಡೋಣ ಅಂತ ಬಂದೆ. ಅಲ್ಲಿ ಬಾಳೆಹಣ್ಣಿತ್ತು. ಸೊ ಅದೆಲ್ಲ ಏನಾಗ್ಬಿಟ್ಟಿತ್ತು, ಸ್ವಲ್ಪ ಆಗಲೇ ಕರಗ್ದಂಗೆ ಆಗೋಗ್ಬಿಟ್ಟು ಇನ್ನೊಂದು ದಿನ ಇದ್ದರೆ ಫುಲ್ ವೇಸ್ಟ್ ಆಗೋಗುತ್ತಲ್ಲ ಅಂತ ಹೇಳಿ ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ ನಾನು. ಡೆಫಿನೆಟ್ಲಿ ಇದನ್ನು ನಾನು ಮಾಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಯಾವುದೋ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಬಾಳೆಹಣ್ಣಿನ ಹಾಕ್ಬಿಟ್ಟು ಅದರಿಂದ ಏನೋ ಬಾಳೆಹಣ್ಣಿಂದು ಬೋಂಡ, ಬನಾನಾ ಬಾಲ್ಸ್ ಆ ಥರ ಮಾಡ್ಬೋದು ಅಂತ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ಓಕೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳಿ ಹಿದ್ಬದಿದ್ದು ಬಾಳೆಹಣ್ಣೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡೆ, ಗ್ರೈಂಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಸಾಲ್ಟು ಮತ್ತು ಬೇಕಿಂಗ್ ಸೋಡಾ ಹಾಗೆ ಕಾಯಿ ತುರಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಬಿಟ್ಟೆ. ನೋಡೋಣ ಯಾವ ರೀತಿ ಬರುತ್ತೆ, ಏನಾದ್ರು ಚೆನ್ನಾಗಿ ಬಂದರೆ ನಿಮಗೆ ನಾನು ಹೇಳೋಣ, ಇಲ್ಲ ಅಂದರೆ ಬೇಡ ಅಂತ ಅಂದ್ಬಿಟ್ಟು ಮಾಡಿದೆ. ನೋಡಿ ಅಲ್ಲಿ ಅದು ಫುಲ್ಲು ಬಾಣಲಿಗೆ ಅಂಟ್ಕೊಂಡ್ಬಿಟ್ಟಿದೆ, ಅದನ್ನ ಮೇಲೆ ಎತ್ತಕ್ಕೂ ಕೂಡ ನನಗೆ ಆಗ್ತಿರಲಿಲ್ಲ. ಸೊ ಬನಾನಾ ಬಾಲ್ಸ್ನ ಮಾಡ್ತಾಯಿದ್ದೀನಿ. ನಿಜ ಗೊತ್ತಿಲ್ಲ ಅದರ ಟೇಸ್ಟ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಕೂಡ ಇವತ್ತೇ ಫಸ್ಟ್ ಮಾಡ್ತಿರೋದು, ಯಾಕೆಂದರೆ ನಮ್ಮ ಮನೇಲಿ ಬಾಳೆಹಣ್ಣು ಇತ್ತಲ್ಲ, ಸ್ವಲ್ಪ ವೇಸ್ಟ್ ಆಗುತ್ತೆ. ಟ್ರೈ ಮಾಡೋಕ್ಕೇನು ಯಾವುದನ್ನು ಕೂಡ ಮೊದಲನೇ ಸಲ ಪ್ರಯತ್ನ ಮಾಡಿದೆ, ಕಲಿಯೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಟ್ರೈ ಮಾಡಿದೆ. ನೋಡೋಣ ಯಾವ ರೀತಿ ಬರುತ್ತೆ ಟೇಸ್ಟ್ ಅಂತ ನೋಡಿಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರೂ ಕೂಡ ಇದೇ ರೀತಿ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನು ಟ್ರೈ ಮಾಡಿ ಹೇಳ್ತೀನಿ ಅಷ್ಟೇ, ಇದು ಚೆನ್ನಾಗಿರಲ್ವ ಅಂತ. ಯಾವ್ದು ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿರುತ್ತೆ ಅಂತಲೇ ಹೇಳ್ತೀನಿ, ಯಾವ್ದು ಚೆನ್ನಾಗಿರಲ್ಲ ಅದನ್ನು ಚೆನ್ನಾಗಿರಲ್ಲ ಅಂತಲೇ ಹೇಳ್ತೀನಿ. ಇದರಲ್ಲೇನು ಯಾವುದೇ ಸುಳ್ಳು ಹೇಳಲ್ಲ ನಾನು, ಓಕೆನಾ? ನೋಡೋಣ, ಇವತ್ತು ಬನಾನಾ ಬಾಲ್ಸ್ ಮಾಡ್ತಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ನಮ್ಮ ಮನೆಯವ್ರ ಮೇಲೆಲ್ಲ ಪ್ರಯೋಗ ಮಾಡ್ತೀನಿ, ಅವ್ರದ್ದು ಕೂಡ ಅಭಿಪ್ರಾಯ ಕೇಳ್ತೀನಿ, ಹೇಗಿದೆ ಏನು ಎತ್ತ ಅಂತ. ಅದನ್ನೆಲ್ಲ ನಿಮಗೂ ಕೂಡ ನಾನು ತಿಳಿಸ್ತೀನಿ. ಬನಾನಾ ಬಾಲ್ ನಮ್ಮ ಮನೆಯಲ್ಲಿ ಒಂದು ಹುಂಜ ಇದೆ, ಅದಕ್ಕೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವುದೇ ಡಿಫ್ರೆನ್ಸ್ ಇಲ್ಲ, ಎನಿ ಟೈಮ್ ಕೂಗ್ತಾ ಇರುತ್ತೆ. ಅದನ್ನು ಯಾವಾಗ ಕುಯ್ತೀವಿ ಗೊತ್ತಿಲ್ಲ. ಅದನ್ನು ಕೂದಾಗಲೂ ಕೂಡ ಅದ್ರ ರೆಸಿಪಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀವಿ. ಟೋಟಲಿ ತುಂಬ ಸಾಫ್ಟಾಗಂತೂ ಬಂದಿದೆ, ಸಾಫ್ಟಾಗಿದೆ. ಟೇಸ್ಟ್ ಯಾವ ರೀತಿ ಅಂತ ನೋಡಬೇಕು. ಫೈನಲಿ ಬನಾನಾ ಬಾಲ್ಸ್ ರೆಡಿ ಆಗಿದೆ. ಸೊ ಯಾವ ಥರ ಇದೆ ಅಂತ ನೋಡೋಣವಾ. ತುಂಬ ಸಾಫ್ಟಾಗಿದೆ, ತುಂಬ ಸಾಫ್ಟಾಗಂತೂ ಬಂದಿದೆ. ಟೇಸ್ಟ್ ಸಕ್ಕತ್ತಾಗಿದೆ ಅಂತ ಹೇಳೋಕ್ಕಾಗಲ್ಲ. ಏನೋ ಒಂಥರ ಫ್ಲೇವರ್ ಇದೆ. ಬನಾನಾ ಕಾಯಿ ಒಂಥರ ಫ್ಲೇವರ್ ಡಿಫ್ರೆಂಟ್ ಆಗಿದೆ. ಯಾಕೋ ನನಗೆ ಇಷ್ಟ ಆಗ್ತಿಲ್ಲ, ನಿಜವಾಗ್ಲೂ ಇದ್ರ ಟೇಸ್ಟ್ ನಂಗೆ ಇಷ್ಟ ಆಗಲಿಲ್ಲ. ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ಸ್ವಲ್ಪ ಸ್ವೀಟ್ ಇದೆ ಬನಾನದು. ಕಾಯಿ ತುಡಿ ಏನು ಹಾಕಿರ್ತೀವಲ್ವ ಅದು ಹಾಗಾಗಿ ಸಿಗ್ತಾ ಇದೆ ಬಾಯಿಗೆ. ಓಕೆ, ಬೇರೆಯವ್ರಿಗೆ ಇಷ್ಟ ಆಗ್ಬೋದು, ನನಗಂತೂ ಇಷ್ಟ ಆಗಲಿಲ್ಲ. ಓಕೆ, ಇದನ್ನು ನಮ್ಮನೆಯವ್ರಿಗೆ ತಿನ್ನಿಸ್ಬಿಟ್ಟು ಅವ್ರ ಅಭಿಪ್ರಾಯನೂ ಕೇಳೋಣ. ಬನ್ನಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ನಿಜ ಹೇಳಬೇಕು, ಸುಳ್ಳಂತೂ ಹೇಳಲೇಬಾರ್ದು. बाय बाय टाटा गुड बाय गया. रुको जरा सबर करो. ದಯವಿಟ್ಟು ಯಾರಿಗೂ ಮಾಡಿ ಅಂತ ಹೇಳ್ಬೇಡ. ಯಾಕೆ?
ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಓಕೆ, ಇದು ನಮ್ಮ ಅಮ್ಮನ ಅಭಿಪ್ರಾಯ, ಚೆನ್ನಾಗಿಲ್ವಂತೆ. ಓಕೆ, ಇಲ್ಲೊಬ್ರು ಇದ್ದಾರೆ, ಅವ್ರ ಅಭಿಪ್ರಾಯನೂ ಕೇಳ್ಬಿಡೋಣ. ಏನು ಲೂಸರ್ ಬಿಟ್ಕೊಂಡು ಕೂತಿದ್ದೀರಾ? ತಗೊಳ್ಳಿ, ನೀವು ತಿಂದ್ಬಿಟ್ಟು ಹೇಳಿ ಹೇಗಿದೆ ಬನಾನಾ ಬಾಲ್ಸ್ ಅಂತ. ಸಖತ್ತಾಗರೆ ಕರ್ಮಗ್ನೆ. ಈಗ ಬೇಕ್ರಿ ಮಾಡ್ತು ಪಾರ್ಸಲ್ ಮಾಡ್ಬೇಕು ನೀನು. पैसा ही पैसा होगा। ಅಲ್ಲವ್ವಾ? ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಓಕೆ, ಇವಾಗ ಇನ್ನೊಬ್ರು ಇಂಪಾರ್ಟೆಂಟ್ ವ್ಯಕ್ತಿ ಬಂದರು. ಇರಿ ಒಂದು ನಿಮಿಷ, ಇರಿ. ಇದ ಬನಾನಾ ಬಾಲ್ಸ್ ಮಾಡಿದ್ದೀನಿ, ಒಂಚೂರು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಜೂಮ್ ಅಂದ್ರೆ ಇಂಚನ್ ಮಾಡಬೇಡ ಸೂಪರ್ ಐತೆ. ನಿಜ ಹೇಳ್ಬೇಕು, ನಿಜವಾಗ್ಲೂ ಚೆನ್ನಾಗಿದ್ಯಾ? ನೋಡಿ, ಇದು ನಮ್ಮ ಅಪ್ಪಂಗೆ ಒಬ್ರಿಗೆ ಇಷ್ಟ ಆಗಿದ್ದು, ನಮ್ಗೆ ಯಾರಿಗೂ ಇಷ್ಟ ಆಗಲಿಲ್ಲ. ದಯವಿಟ್ಟು ಇದನ್ನ ಯಾರು ಮಾಡ್ಕೋಬೇಡಿ ಅಂತ ನಾನು ಹೇಳಲ್ಲ. ಒಂದ್ಸಲ ಮಾಡಿ ನೋಡಿ, ಟೇಸ್ಟ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ನೋಡಿ, ಇದು ನಮ್ಮ ಮನೆಯಲ್ಲಿರುವಂಥ ಹುಂಜ. ಏನಿಲ್ಲ, ನೋಡಿದ್ರಿ ಅಲ್ವಾ ನಮ್ಮ ಮನೆಯವ್ರ ಅಭಿಪ್ರಾಯ ಎಲ್ಲ ಬನಾನಾ ಬಾಲ್ಸ್ ಬಗ್ಗೆ ಏನಿತ್ತು ಅಂತ. ಖಂಡಿತವಾಗ್ಲೂ ನಿಮ್ಮನ್ನು ಮಾಡ್ಕೋಬೇಡಿ ಅಂತ ನಾನು ಹೇಳಲ್ಲ. ಗೊತ್ತಿಲ್ಲ, ಈ ಟೇಸ್ಟು ಕೆಲವ್ರಿಗೆ ಇಷ್ಟ ಆಗ್ಬೋದು, ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು, ಬಟ್ ನಮಗಂತೂ ಖಂಡಿತವಾಗ್ಲೂ ಇಷ್ಟ ಆಗಲಿಲ್ಲ. ತಿಂದಿದ್ದೊಂದು ಬನಾನಾ ಬಾಲ್ ಯಾಕೋ ಸ್ವಲ್ಪ ವಾಮಿಟ್ ಮಾಡೋ ಥರ ಆಗ್ತಾ ಇದೆ. ಹಾಗಾಗಿ ಸ್ವಲ್ಪ ಹೊರಗಡೆ ಬಂದ್ಬಿಟ್ಟು ಫ್ರೆಶ್ ಏರ್ ತಗೊಳ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ, ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕು ಅಂತಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಆಗೋದು ನಮಗೆ ಒಂದು ರೀತಿ ಮೋಟಿವೇಶನ್ ಇದ್ದ ಹಾಗೆ ವಿಡಿಯೋ ಮಾಡಲಿಕ್ಕೆ. ಸೊ ಪ್ಲೀಸ್ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿ, ನಮ್ಮ ಚಾನಲ್ಗೆ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.